ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಯಾರಿಗೆಲ್ಲಪ್ಪ ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಟ್ಟವ್ರಿಗೆ ಮಾತ್ರ ಆಗಿರ್ತದೆ. ಭಾಳ ಇಂಪಾರ್ಟೆಂಟ್ ವಿಡಿಯೋ. ಯಾಕಂತಂದರೆ ಎಷ್ಟು ಹುಡುಗರು ಕನ್ಫ್ಯೂಷನ್ ಇದ್ರೆ ಚಾಯ್ಸ್ 1 ಕೊಟ್ಟಿದ್ದೀನಿ ಬ್ರದರ್, ಈಗ ಏನು ಮಾಡಬೇಕು, ಚಾಯ್ಸ್ 2 ಕೊಟ್ಟಿದ್ದೀನಿ ಈಗ ಏನು ಮಾಡಬೇಕು ಅಂತ ಕೇಳಿದರೆ, ಓಕೆ ಈಗ ಚಾಯ್ಸ್ 1 ಚಾಯ್ಸ್ 2 ಬಗ್ಗೆ ಇಂಪಾರ್ಟೆಂಟ್ ಎಲ್ಲನೂ ಕೂಡ ಹೇಳಿದ್ದೀನಿ. ಬಟ್ ಕೆಲವೊಂದಿಷ್ಟು ಚೇಂಜಸ್ ಆಗಿರ್ತಾವಲ್ಲ, ಅಂಥದ್ದು ಬಗ್ಗೆ ಕೂಡ ಮಾತಾಡ್ಬೇಕಾಗಿರ್ತದೆ. ಏನೆಲ್ಲ ಚೇಂಜಸ್ ಆಗಿದೆಯಪ್ಪ ಅಂತ ಅನ್ನೋದಂತಂದರೆ, ಇವಾಗ ನೋಡಿರಿ, ನೀವು ಚಾಯ್ಸ್ 1 ಆದರೂ ಕೊಡ್ರಿ, 2 ಆದರೂ ಕೊಡ್ರಿ, ಏನೇ ಇದ್ರೂ ಕೊಡ್ರಿ. ಬಟ್ ಇನ್ ಕೇಸ್ ಸೆಕೆಂಡ್ ರೌಂಡ್ ಹೋಗ್ತೀನಿ ಅಂತಂದ್ರೆ, ಅಂದರೆ ಚಾಯ್ಸ್ 1 ಕೊಟ್ಟರಂತೂ ಸೆಕೆಂಡ್ ರೌಂಡ್ಗೆ ಹೋಗಿ ಬರಲ್ಲ. ಬಟ್ ಚಾಯ್ಸ್ 2 ಚಾಯ್ಸ್ 3 ಈ ಥರ ಏನಾದರೂ ಕೊಟ್ಟರೆ ಅನ್ಕೋರಿ. ಬಟ್ ಏನಪ್ಪ ಆಗುತ್ತಂತಂದರೆ, ನೀವು ಇನ್ ಕೇಸ್ ಮೆಡಿಕಲ್ ಸೀಟ್ ತೊಗೋಬೇಕಪ್ಪ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಕಾಷನ್ ಫೀಸ್ ಅಂತ 1,00,000 ರೂಪಾಯಿ ಪೇ ಮಾಡಲೇಬೇಕಾಗ್ತದೆ. ಚಾಯ್ಸ್ 2 ಕೊಟ್ಟರು ಪೇ ಮಾಡೋಕು, ಚಾಯ್ಸ್ 3 ಕೊಟ್ಟರು ಕೂಡ ಮೆಡಿಕಲ್ ಸೀಟ್ ಓಕೆ ಅಂದರೆ MBBS ಸೀಟ್ ತೊಗೊಳಕ್ಕೆ ಮಾತ್ರ ಇರ್ತದೆ. ಓಕೆ, ರಿಮೈನಿಂಗ್ ಯಾವುದೇ ಒಂದು ಸೀಟ್ಗೆ ಚಾಯ್ಸ್ 2 ಕೊಟ್ಟರೆ ನೀವು ಯಾವುದೇ ರೀತಿ ಪೇ ಮಾಡೋಂಗಿರಲ್ಲ. ಓಕೆ, ಹೋದ ವರ್ಷ ಚಾಯ್ಸ್ 2 ಕೊಟ್ಟವ್ರಿಗೆ ದುಡ್ಡು ಪೇ ಮಾಡೋಂಗೆ ಇಟ್ಟಿದ್ರು, ಅಟ್ಲೀಸ್ಟ್ ಹಾಫ್ ಫೀ ಆದರೂ ಮಾಡೋಕೆ ಇಟ್ಟಿದ್ರು. ಬಟ್ ಈ ಸರ್ತಿ ಇಲ್ಲ ಅನ್ಸುತ್ತೆ, ಯಾವುದೇ ರೀತಿ ಇಲ್ಲ. ಬಟ್ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ರಿ, ಅಣ್ಣ ನಾನು ಚಾಯ್ಸ್ 1 ಕೊಟ್ಟಿದ್ದೀನಿ, ಬಟ್ ನಾನು ಚಾಲನ್ ಡೋ ಮಾಡ್ಕೊಂಡಿದ್ದೀನಿ, ಬಟ್ ಬ್ಲ್ಯಾಂಕ್ ಬರ್ತಿದೆ ಅಂತಂದ್ರೆ ಏನು ಕೂಡ ನೇಮ್ ತೋರಿಸ್ತಾ ಇಲ್ಲ, ಏನು ಕೂಡ ಹೆಸರು ತೋರಿಸ್ತಾ ಇಲ್ಲ ಅಂತಂದು. ಸ್ವಲ್ಪ ಏನಾದರೂ ಎರರ್ ಆಗಿರ್ತದೆ, ಯಾರು ಕೂಡ ಭಯಪಡಬೇಡಿ, ಬರ್ತದೆ. ಓಕೆ, ಇವತ್ತೆಲ್ಲ ಸಾಲ್ವ್ ಆಗುತ್ತೆ. ಇವತ್ತು ಚಾಲನ್ ಬಂದರೂ ಕೂಡ ಇವತ್ತು ಸಂಡೇ ಇರ್ತದೆ. ಆ್ಯಕ್ಚುಲಿ ಏನು ಕೂಡ ನಿಮಗೆ ಬ್ಯಾಂಕು ವರ್ಕ್ ಇರಲ್ಲ. ಸೊ ಹಂಗಾಗಿಬಿಟ್ಟು ನೀವು ಏನೇ ದುಡ್ಡು ಪೇ ಮಾಡೋಂಗಿದ್ರು ಕೂಡ ಬ್ಯಾಂಕಿಗೆ ಪೇ ಮಾಡೋಕೆ ಕೆಲವೊಂದಿಷ್ಟು ಹುಡುಗರು ಆನ್ಲೈನ್ ಮಾಡ್ಬೋದು ಅಥವಾ ಡೆಬಿಟ್ ಕಾರ್ಡ್ ಮಾಡ್ಬೋದು ಅಂತ ಕೇಳಿದ್ರೆ, ಆ ರೀತಿ ಏನಿರಲ್ಲ. ಎಲ್ಲನೂ ಕೂಡ ಏನಪ್ಪ ಅಂದರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಬೆಸ್ಟ್ ಆಫ್ ನೀವು ಚೆಕ್ ತೊಗೊಂಡು ಹೋಗ್ಬಿಟ್ಟೆ ನೀವು ಪೇಮೆಂಟ್ ಮಾಡಿದರೆ ಬೆಟರ್. ಓಕೆ ಸರಿ, ಈ ರೀತಿ ಮಾಡ್ತೀರಾ. ಚಾಯ್ಸ್ 1 ಕೊಟ್ಟವ್ರಿಗೆ ಹೇಳ್ತಿದ್ದೀನಿ ನಾನು, ಚಾಯ್ಸ್ 1 ಕೊಟ್ಟವ್ರಿಗೆ ನೀವು ಚಾನಲ್ ಡೌನ್ ಮಾಡ್ಕೋರಿ, ಬರ್ತದೆ. ಓಕೆ, ಸಾಲ್ವ್ ಆಗುತ್ತೆ. ಅದೆಲ್ಲನೂ ಕೂಡ ಬ್ಲ್ಯಾಂಕ್ ಬರೋದು ಎಲ್ಲನೂ ಕೂಡ ಸಾಲ್ವ್ ಆಗುತ್ತೆ. ಇನ್ನೊಂದು ಓಕೆ ಸ್ವಲ್ಪ ಟ್ರೈ ಮಾಡ್ತೀರಿ, ಬರ್ತದೆ. ಬಂದಾದ ತಕ್ಷಣ ಪ್ರಿಂಟ್ಔಟ್ ತಗೋರಿ. ಅದನ್ನು ಪ್ರಿಂಟ್ಔಟ್ ತಗೊಂಡ ತಕ್ಷಣ ಏನಪ್ಪ ಅಂದರೆ 3 ಕಾಫಿ ಇರುತ್ತೆ ಅಂತ ಹೇಳಿದೆ. ಆ 3 ಕಾಫಿನ ಬ್ಯಾಂಕಿಗೆ ಹೋದ್ಬಿಟ್ಟು ದುಡ್ಡು ಪೇ ಮಾಡಿರಿ. ಓಕೆ, ದುಡ್ಡು ಪೇ ಮಾಡ್ತಾರೆ. ಓಕೆ, ಎಷ್ಟು ನಿಮ್ಗೆ 750 ಇತ್ತು, 750 ಇತ್ತಂದ್ರೆ 750 ಮಾಡಿರಿ. ಬಟ್ ಜನರಲ್ ಸ್ಟೂಡೆಂಟ್ ಹೇಳ್ತೀನಿ ನಾನು, ಇಂಜಿನಿಯರಿಂಗ್ ಆಗಿತ್ತು ಅಂತಂದರೆ ನೀವು 1,00,000 ಮೇಲೆಗಡೆ ಇದೆ, ಅಷ್ಟು ದುಡ್ಡನ್ನು ಕಟ್ಟಬೇಕಾಗುತ್ತೆ. ಒಮ್ಮೆಲೆ ಕಟ್ಟಬೇಕು. ಕಟ್ಟಬೇಕು. ಓಕೆ, ಕಟ್ಟಾದ ತಕ್ಷಣ ಏನಪ್ಪ ಅಂದರೆ ನಿಮಗೆ ಅವರೊಂದು ಕಾಪಿಸ್ಕೊಂಡು 2 ಕಾಪಿ ನಿಮ್ಗೆ ಕೊಟ್ಟು ಕಳಿಸ್ತಾರೆ. ಓಕೆ, 2 ಕಾಪಿ ನಿಮಗೆ ಅಂದರೆ ಕಾಲೇಜ್ ಕಾಪಿ ಮತ್ತು ಸ್ಟೂಡೆಂಟ್ ಕಾಪಿ ನಿಮ್ಗೆ ಕೊಟ್ಟು ಕಳಿಸ್ತಾರೆ. ಅದರಲ್ಲಿ ಮತ್ತೆ ಓಕೆ, ಆ 2 ಕಾಪಿ ತೊಗೊಂಡು ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಓಕೆ, ಅಡ್ಮಿಷನ್ ಮಾಡಿಸಿದ ಮೇಲೆ ಅಲ್ಲಿ ಕಾಲೇಜಲ್ಲಿ ಮತ್ತೆ ಕೆಲವೊಂದಿಷ್ಟು ಡೊನೇಷನ್ ಕೇಳ್ಬೋದು. ಸ್ವಲ್ಪ ದುಡ್ಡು ಇಟ್ಕೊಂಡು ಹೋಗಿರಿ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಅಡ್ಮಿಷನ್ ಆರ್ಡರ್ ಬೇಕು. ಓಕೆ, ನೀವು ದುಡ್ಡು ಪೇ ಮಾಡ್ತಿರಲ್ವ, ದುಡ್ಡು ಪೇ ಮಾಡಿ ಮನೆಗೆ ಬಂದ ತಕ್ಷಣ ಒಂದು ಸ್ವಲ್ಪ ವೇಟ್ ಮಾಡಿ. ಅಡ್ಮಿಷನ್ ಆರ್ಡರ್ ಅನ್ನೋದು ಒಂದು ಲಿಂಕ್ ಜನರೇಟ್ ಆಗುತ್ತೆ ಕೇದಲ್ಲಿ. ಎಲ್ಲಿ ಸಿಗುತ್ತಪ್ಪ ಅಂತಂದರೆ, ಈಗ ನೀವು ಎಲ್ಲಿ ಚಾಲನ್ ಕಾಪಿ ಡೌನ್ ಮಾಡ್ಕೊಂಡು ನೋಡ್ರಿ, ಅದ್ರ ಕೆಳಗಡೆ ಒಂದು ಅಡ್ಮಿಷನ್ ಆರ್ಡರ್ದು ಅನ್ನೋಂಥ ಒಂದು ಲಿಂಕ್ ಬಂದಿರ್ತದೆ. ಅಲ್ಲಿಂದ ನೀವು ಡೌನ್ ಮಾಡ್ಕೋಬೋದು. ಅಲ್ಲಿ 2 ಕಾಪಿ, ಒಂದು ಕ್ಯಾಂಡಿಡೇಟ್ ಕಾಪಿ, ಒಂದು ಕಾಲೇಜ್ ಕಾಪಿ ಅಂತ ಇರ್ತದೆ. ಅದರಲ್ಲೂ ಕೂಡ 2 ಕಾಪಿ ಇರ್ತದೆ. ಅದರಲ್ಲಿ ಒಂದು ಕಾಪಿ ಕಾಲೇಜ್ ಅವ್ರು ಇಸ್ಕೊಂಡ್ರೆ, ಒಂದು ಕಾಪಿ ನಿಮಗೆ ಕೊಡ್ತಾರೆ. ಸೇಮ್ ಚಾಲನ್ ಕಾಪಿನಷ್ಟೇ ಒಂದು ಕಾಲೇಜ್ ಕಾಪಿ ಇರ್ತದೆ. ಅವರು ತಾವು ಇಟ್ಕೊಂಡ್ರೆ ನಿಮ್ಗೊಂದು ಕೊಟ್ಟು ಕಳಿಸ್ತಾರೆ. ವಿತ್ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ತೊಗೊಂಡು ಹೋಗ್ರಿ. ವಿತ್ ಒರಿಜಿನಲ್ ಪ್ಲಸ್ 2 ಸೆಟ್ ಜೆರಾಕ್ಸ್ನ ನೀವು ಅಡ್ಮಿಷನ್ ಮಾಡಿದ. ಓಕೆ, ಚಾಯ್ಸ್ 1 ಕೊಟ್ಟವ್ರಿಗೆ ನೆಕ್ಸ್ಟ್ ಇನ್ನೇನೆಲ್ಲ ಪ್ರೊಸೆಸ್ ಅಂತಂದು ಹೇಳ್ತೀವಿ. ಇನ್ಮೇಲೆ ಎಲ್ಲನೂ ಕೂಡ ಚಾಯ್ಸ್ 1 ಅವ್ರಿಗೆ ಹೇಳ್ತೀವಿ. ಬಟ್ ಚಾಯ್ಸ್ 2 ಕೊಟ್ಟವ್ರು ಏನು ಮಾಡಬೇಕಪ್ಪ ಅಂತ ಕೇಳ್ತಿದ್ರಿ. ಚಾಯ್ಸ್ 2 ಕೊಟ್ಟವ್ರು ನೋಡಿ, ನೀವು ಕಾಲೇಜು ಹೋಲ್ಡರ್ ಇಟ್ಕೊಂಡಿದ್ದೀರ ಅಂತ ಅರ್ಥ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಾನು ನಿಮಗೆ. ಈಗ ಒಂದು 50 ಕಾಲೇಜ್ ಆ್ಯಡ್ ಮಾಡಿದ್ದಾರೆ. ಓಕೆ, 50 ಕಾಲೇಜ್ ಆ್ಯಡ್ ಮಾಡಿದ್ದಾರೆ ಅಂತಂದರೆ ನಿಮ್ಗೆ 40ನೇ ಕಾಲೇಜ್ ಸಿಕ್ಕಿದೆ ಈಗ. ಓಕೆ, 40ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ನೀವು ಹೋಲ್ಡಲ್ಲಿ ಇಟ್ಕೊಂಡು ಅಂದರೆ ಚಾಯ್ಸ್ 2 ಕೊಟ್ಟಿದ್ದೀರ ಅಂತಂದರೆ ನೀವು 41ರಲ್ಲಿದ್ದಿರುವಂಥ ಕಾಲೇಜ್ ಎಲ್ಲನೂ ಕೂಡ ಡಿಲೀಟ್ ಆಗ್ತಾವೆ. ಓಕೆ, 40ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ 41ರಲ್ಲಿದ್ದವ್ರದ್ದು 50ರವರೆಗೆ ಇರುವಂಥ ಎಲ್ಲ ಕಾಲೇಜು ಡಿಲೀಟ್ ಆಗ್ತದೆ. ಸೆಕೆಂಡ್ ರೌಂಡ್ ಹೋಗ್ತೀನಿ ಅನ್ನೋದಂದರೆ ಈ 40ನೇ ಕಾಲೇಜ್ ಇರ್ತದೆ, 40 ಮೇಲ್ಗಡೆ ಇರೋದು ಎಲ್ಲನೂ ಕೂಡ ಅಷ್ಟೇ ಶೋ ಆಗ್ತದೆ ನಿಮಗೆ. ಓಕೆ, ವಾಪಸ್ ಆಪ್ಷನ್ ಇಂಟರ್ ಬಿಡ್ತಾರೆ. ಈ ಫಸ್ಟ್ ರೌಂಡ್ ಇದೆಲ್ಲ ಅಡ್ಮಿಷನ್ ಮುಗಿಬೇಕು. ಅಡ್ಮಿಷನ್ ಮುಗಿದ ತಕ್ಷಣ ಮತ್ತೆ ಆಪ್ಷನ್ ಇಂಟರ್ ಬಿಡ್ತಾರೆ. ಬಟ್ ಅವಾಗ ಕಾಲೇಜಸ್ ಆ್ಯಡ್ ಮಾಡೋಕ್ಕಿರಲ್ಲ. ಓಕೆ, 40 ಮೇಲ್ಗಡೆ ಏನಿರ್ತವೆ ನೋಡಿರಿ, ಅಂದರೆ 30, 38 ಎಲ್ಲನೂ ಕೂಡ ಇರ್ತವೆ. ನೀವು ಅವಾಗ ಏನು ಮಾಡಿರಪ್ಪ ಅಂತಂದ್ರೆ, ನಾನು ನಿಮಗೆ ಸಜೆಷನ್ ಮಾಡೋದಷ್ಟೇ, ನಿಮ್ಗೆ ಹೆಂಗಿದ್ರು ಒಂದು ಕಾಲೇಜ್ ಸಿಕ್ಕಿದೆ. ಓಕೆ, 40ನೇ ಕಾಲೇಜ್ ಹೋಲ್ಡಲ್ಲಿ ಇರುತ್ತೆ. 40 ಮೇಲ್ಗಡೆ ಏನಿದೆ ನೋಡಿರಿ, 39, 38, 37 ಈ ರೀತಿ ಅದರಲ್ಲಿ ಯಾವುದು ಬೇಕೋ ನಿಮಗೆ ಕಾಲೇಜಸ್ನ ಅಷ್ಟೇ ಇಟ್ಕೊಂಡು ಬೇಡೋದನ್ನ ಡಿಲೀಟ್ ಮಾಡ್ಕೊಂಬಿಡಿ. ಅವಾಗ ಏನಪ್ಪ ಆಗುತ್ತಂದರೆ ನಿಮಗೆ ಬೇಕಾಗಿದ್ದು ಅಷ್ಟೇ ಸಿಗುತ್ತೆ. ಇಲ್ಲಪ್ಪ ಅಂತಂದರೆ ಏನಾಗುತ್ತೆ, ವಾಪಸ್ 40ನೇದಂತರೂ ಅಲರ್ಟ್ ಆಗೇ ಆಗುತ್ತೆ. ಓಕೆ, ಮೇಲೆಗಡೆದು ಯಾವುದೂ ಕೂಡ ಅಲರ್ಟ್ ಆಗದೇ ಇದ್ದಾಗ 40ನೇ ಕಾಲೇಜ್ ಸಿಗುತ್ತೆ. ಇನ್ ಕೇಸ್ ಮೇಲ್ಗಡೆ ಯಾವುದಾದ್ರೂ ಒಂದು ಕಾಲೇಜ್ ಸಿಕ್ತೆ ಅನ್ಕೋರಿ, 40ನೇ ಕಾಲೇಜ್ ಇದು ಕೂಡ ಆಟೋಮೆಟಿಕ್ ಡಿಲೀಟ್ ಆಗಿಬಿಟ್ಟಿರ್ತದೆ, ಹೋಗ್ಬಿಡುತ್ತೆ. ಓಕೆ, ಇಟ್ ಮೀನ್ಸ್ ಒಂದು 30ನೇ ಕಾಲೇಜ್ ಅಲರ್ಟ್ ಆಯ್ತು ಅನ್ಕೋರಿ, ವಾಪಸ್ ಸೆಕೆಂಡ್ ರೌಂಡಲ್ಲಿ ಈ 40ನೇ ಕಾಲೇಜ್ ಸಿಗಲ್ಲ, ಹೋಯ್ತು. ಮತ್ತೆ 40ನೇ ಕಾಲೇಜ್ ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಬರಲ್ಲ, ಮುಗಿದು ಅಷ್ಟೇ. ಅದು ಕೆಲವೊಂದು ಹುಡುಗರಿಗೆ ಇದ್ದರೆ ಸೆಕೆಂಡ್ ರೌಂಡಲ್ಲಿ ಮತ್ತೆ ನಾವು ಬೇರೆ ಒಂದು ಕಾಲೇಜ್ ಸಿಗುತ್ತೆ, ಮತ್ತೆ ಆ ಕಾಲೇಜ್ ಇಷ್ಟ ಇಲ್ಲ ಅಂತಂದು ಮತ್ತೆ ಫಸ್ಟ್ ರೌಂಡಲ್ಲಿ ಸಿಕ್ಕಿದ್ದು ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಬರ್ತಂತ. ಆ ರೀತಿ ಏನಿರಲ್ಲ. ಯಾಕಂದರೆ ನೀವು ಬೆಟರ್ ಕಾಲೇಜ್ ಮೇಲ್ಗಡೆ ಇರ್ತಲ್ಲ, ಅದಕ್ಕೆ ಹೇಳ್ತೀನಿ ನಾನು, ಬೇಕಾಗಿದ್ದು ಅಷ್ಟೇ ಇಟ್ಕೊಂಡ್ಬಿಡ್ರಲ್ಲ ಮೇಲ್ಗಡೆ ಇರೋದು. ಬೇಡ ಹೋದದ್ದು ಡಿಲೀಟ್ ಮಾಡ್ಕೊಂಬಿಡ್ರಿ, ಬೇಕಾಗಿದ್ದು ಅಷ್ಟೇ ಇಟ್ಕೊರಿ. ನಾನು ನಿಮ್ಗೆ ಹೇಳೋದಷ್ಟೇ, ಚಾಯ್ಸ್ 2 ಕೊಡೋರಿಗೆ ಇದಿಷ್ಟು ಇರ್ತದೆ. ಓಕೆ, 40ನೇ ಕಾಲೇಜ್ ಸಿಕ್ಕಿದೆ, ಅದನ್ನ ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗಿದ್ರೆ ಹ್ಯಾಂಡ್ ಚಾಯ್ಸ್ 2 ಕೊಟ್ಟು ಹೋಗಿದ್ರೆ ಅಂತಂದರೆ ಮೇಲ್ಗಡೆ ಇರೋದು ಮಾತ್ರ ಅಂದರೆ ನಿಮ್ಗೆ ಬೇಕಾಗಿರೋದು ಮಾತ್ರ ಇಟ್ಕೊಂಡು ಡಿಲೀಟ್ ಮಾಡ್ಕೊಂಬಿಟ್ರೆ ರಿಮೈನಿಂಗ್ ಎಲ್ಲನೂ. ಆಮೇಲೆ ಏನಾಗುತ್ತೆ, ನಿಮ್ಗೆ ಬೇಕಾಗಿರೋದು ಅಷ್ಟೇ ಅಲರ್ಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಬೇಡವಾಗಿದ್ದು ಯಾವ್ದಾದ್ರು ಅಲರ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ನೀವು ಡಿಲೀಟ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ ಆಟೋಮೆಟಿಕ್ಕಾಗಿ. ಓಕೆ, ಅದ್ರ ಬೇಕಾದ್ರೆ ನೀವು 30ರಿಂದ ಹಿಡಿದು 20ನೇ ತಾರೀಕು 10 ಕಾಲೇಜ್ ಬೇಡ ಅಂತಂದ್ರೆ 10 ಕಾಲೇಜ್ ಡಿಲೀಟ್ ಮಾಡ್ಕೊಂಬಿಡ್ರಿ.
ಸೊ ಅಂದರೆ ಮೇಲ್ಗಡೆ ಇರೋದನ್ನ ಡಿಲೀಟ್ ಮಾಡ್ಕೋರಿ, ಬೇಕಾಗಿದ್ದು ಅಷ್ಟೇ ಇಟ್ಕೊಂಡ್ಬಿಡ್ರಿ ಅಂತ ಹೇಳ್ತೀನಿ. ಇನ್ ಕೇಸ್ ಯಾವುದೂ ಕೂಡ ಅಲರ್ಟ್ ಆಗದೇ ಇದ್ದಾಗ 40ನೇ ಆಫೀಸಾಗ ಅಲರ್ಟ್ ಆಗುತ್ತೆ. ವಾಪಸ್ ಮತ್ತೆ ನಿಮ್ಗೆ ಇನ್ನೂ ಕೂಡ ಬೆಟರ್ ಬೇಕಪ್ಪ ಕಾಲೇಜ್ ಅಂತಂದು ಮತ್ತೆ ಥರ್ಡ್ ರೌಂಡ್ ಹೋಗ್ತೀನಿ ಅಂತಂದ್ರೆ ಅವಾಗೂ ಕೂಡ ಚಾನ್ಸಸ್ ಇರುತ್ತೆ, ಮತ್ತೆ ಚಾಯ್ಸ್ ಟು ಕೊಡಬಹುದು. ಓಕೆ, ಅಪ್ ಟು ಥರ್ಡ್ ರೌಂಡವರು ಕೂಡ ಚಾಯ್ಸ್ ಟು ಕೂಡ ಹೋಗ್ಬೋದು. ಈ ರೀತಿ ಇರ್ತದೆ. ಕೆಲವೊಂದು ಹುಡುಗರು ಹೇಳ್ತಿದ್ರೆ ಅಂದರೆ ಸೆಕೆಂಡ್ ರೌಂಡಲ್ಲಿ ಕೂಡ ಮತ್ತೆ ಚಾಯ್ಸ್ ಟು ಕೂಡ ಹೋಗ್ಬೋದು ಅನ್ನೋದು ಖಂಡಿತ ಇರ್ತದೆ, ಮತ್ತೆ ಚಾಯ್ಸ್ ಟು ಕೂಡ ಹೋಗ್ಬೋದಾಗಿರ್ತದೆ. ಬಟ್ ಒನ್ ಟೈಮ್ ನೀವು ಚಾಯ್ಸ್ ಟು ಕೊಟ್ರಿ ಅಥವಾ ಚಾಯ್ಸ್ ಒನ್ ಕೊಟ್ಟಿರಿ ಅಂತಂದರೆ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕಾಗ್ತದೆ. ಚಾಯ್ಸ್ ಒನ್ ಕೊಟ್ಟರೆ ಅಡ್ಮಿಷನ್ ಫಿಕ್ಸ್ ಅವಾಗಲೇ ಮಾಡಿಸ್ಕೋಬೇಕು. ಬಟ್ ಚಾಯ್ಸ್ ಟು ಕೂಡ ಅಂದರೆ ಲೇಟರ್. ಓಕೆ, ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೂ ನೀವು ಮಾಡಿಸ್ಲೇಬೇಕಾಗ್ತದೆ, ಬಟ್ ಅಡ್ಮಿಷನ್ ನಂತರ ಮಾಡಿಸ್ಕೋಬೇಕಾಗ್ತದೆ. ಸರಿನಾ? ಇದಿಷ್ಟು ಪ್ರೊಸೆಸ್ ಚಾಯ್ಸ್ ಟು ಕೊಡೋರಿಗೆ ಬೆಟರ್. ಇದು ಎಲ್ಲನೂ ಕೂಡ ಅಂದರೆ ರಿಅರೇಂಜು, ಮಾಡಿಫೈ, ಡಿಲೀಟ್ ಮಾಡೋಕ್ಕೆ ಯಾವಾಗ ಬಿಡ್ತಾರಪ್ಪ ಅಂತಂದರೆ ಫಸ್ಟ್ ರೌಂಡ್ ಎಲ್ಲನೂ ಕೂಡ ಅಡ್ಮಿಷನ್ ಮುಗಿದಾದ ತಕ್ಷಣ ಏನು ಮಾಡ್ತಾರೆ, ವಾಪಸ್ ನಿಮಗೆ ಆಪ್ಷನ್ ಎಂಟರ್ ಅನ್ನೋದು ಬಿಡ್ತಾರೆ. ಅವಾಗೆಲ್ಲನೂ ಕೂಡ ಮಾಡ್ಬೋದಾಗಿರ್ತದೆ. ಸರಿ, ಈಗ ಏನಪ್ಪ ಅಂತಂದರೆ ನಾನು ನಿಮಗೆ ಒಂದು ಲೈವ್ ಬರಬೇಕಂತ ಇದ್ದೀನಿ. ಲೈವ್ ಎಷ್ಟೊತ್ತಾಗುತ್ತೋ ಬರ್ತೀನಿ, ಟೈಮಿಂಗ್ ಹೇಳ್ತೀನಿ. ಓಕೆ, ನಿಮಗೆ ಟೈಮಿಂಗ್ ಯಾವಾಗ ಬರ್ತೀನಿ, ಇವತ್ತು ಬರ್ತೀನಿ ಯಾವಾಗ ಬರ್ತೀನಿ ಅಂತಂದು ನಿಮಗೆ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಏನು ಮಾಡ್ತೀನಿ ಅಂತಂದರೆ ನಿಮ್ಗೆ ಏನು ಮಾಡ್ತೀನಿ ಒಂದು ತಿಳಿಸ್ತೀನಿ. ಓಕೆ, ಯಾವಾಗ ಬರ್ತೀನಿ ಅಂತಂದ್ರೆ ಟೈಮ್ ತಿಳಿಸ್ತೀನಿ, ಅವಾಗ ಜಾಯ್ನ್ ಆಗಿರುವಂತೆ. ನಿಮ್ಮ ಒಂದು ಡೌಟ್ಸ್ ಏನೇ ಇತ್ತು ಅಂದರೂ ತಿಳಿಸಿ, ಅದಕ್ಕೆ ಲೈವಲ್ಲಿ ಆನ್ಸರ್ ಮಾಡ್ತೀನಿ. ಪ್ರತಿಯೊಂದು ಏನಪ್ಪ ಅಂದ್ರೆ ಕಮೆಂಟ್ಸ್ ಓದ್ತೀನಿ ನಾನು. ಓಕೆ, ಸುಮಾರು 1 ಗಂಟೆಗಳ ಕಾಲ ಆದರೆ ಇದ್ದೇ ಇರ್ತೀನಿ. ಏನೇನೆಲ್ಲ ಡೌಟ್ಸ್ ಇರ್ತೀವಿ ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ನಾನು ಟೈಮಿಂಗ್ ತಿಳಿಸ್ತೀನಿ, ಟೆಲಿಗ್ರಾಮಲ್ಲಿ ತಿಳಿಸ್ತೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ಎಲ್ಲರೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.